ಅಲ್ಲಿ ಹೋಗುವಾಗ ಪರಿಮಳ ಎಲ್ಲ ಬರ್ತಿತ್ತು. ಅದನ್ನು ಹೇಳ್ತಾ ಇದ್ರು, ದೇವರು ಬಂದಿರ್ಬೇಕು ಅಲ್ಲಿ ಕಾಡಿಗೆ. ಶುಕ್ರವಾರ ಅಂದ್ರೆ ಶುಕ್ರವಾರ ಜಾಸ್ತಿ ಬನದ ತರನೇ ಉಂಟು, ನಾಗ ಬನದ ತರ ಉಂಟು. ಎಲ್ಲದರಲ್ಲಿಯೂ ಹಾವು ನೇತಾಡ್ತಾ ಇತ್ತಂತೆ. ಎಲ್ಲ ಸಿಕ್ಕ ಬೇರ್ ಮೇಲೆ ಎಲ್ಲ ಮಲಗಿರ್ತಾರೆ, ಅಲ್ಲಿ ಧಕ್ಕೆ ಬೆಲೆ ಆಗ್ತಾರೆ. ಬಾಕಿ ಆ ಟೈಮಲ್ಲಿ ಆದರೂ ಯಾರಾದರೂ ಅಲ್ಲಿ ಮಲಗಿದ್ರೆ ಹಾವು ಗೀವು ಬಂದರೆ ಏನಾಗ್ತದೆ? ಇಲ್ಲಿ ಏನಿಲ್ಲ, ಇಷ್ಟವರೆಗೆ ಒಂದು ಇನ್ಸಿಡೆಂಟ್ ಇಲ್ಲ. ಅಲ್ಲಿ ಒಳಗೆ ಇರ್ತಾರೆ ದೇವರು, ಆ ಕಾಡಲ್ಲಿ 7 ಆ ದೇವರ ಕಾಡು 7 ಕಟ್ಟೆ ಇತ್ತು ಒಳಗೆ. ಇದು ಡೇವಿಡ್ ಡಿಸೋಜಾನು ನನಗೆ ಪರಿಚಯ ಇದ್ದವನೇ. ನಿಮ್ಮ ಕಿಶೋರು ಈಗ ಸಿಕ್ಕಿಬಿದೆ ಅಂತ ಹೇಳಿದ್ರಲ್ಲ, ಕಿಶೋರ್ ಎಲ್ಲ ಪರಿಚಯದವರು ನನಗೆ. ಮಾನ್ಯ ವೀಕ್ಷಕರೇ, ರಾಜ್ಯದಲ್ಲಿ ಬಹುದೊಡ್ಡ ಸುದ್ದಿ ಸದ್ದು ಮಾಡಿದ್ದಂತ ಹೇಳಿದ್ರೆ ಉಡುಪಿಯ ಪಡುಬಿದ್ರಿಯ ಮುದ್ರಂಗಡಿಯಲ್ಲಿ ನಡೆದಂತ ಶೂಟೌಟ್ ಪ್ರಕರಣ. ಈಗಾಗಲೇ ಪೊಲೀಸರು 5 ಜನ ಹೊರರಾಜ್ಯದ ಶೂಟರ್ಗಳನ್ನ ಬಂಧನ ಮಾಡಿದ್ದಾರೆ, ಇನ್ನು 5 ಜನ ಸ್ಥಳೀಯರೇ ಆಗಿದ್ದಾರೆ ಅನ್ನುವಂತ ಪ್ರಶ್ನೆ ಬಂದ್ಕೊಳ್ಳೇನೆ ಬಹುದೊಡ್ಡ ಚರ್ಚೆ ಆಗುದಂತ ಹೇಳಿದ್ರೆ, ಯಾಕೆ ಈ ಶೂಟೌಟ್ ನಡೀತು ಅಂತ ಹೇಳಿ ಮೊನ್ನೆ SP ಅವರು, ಉಡುಪಿ ಜಿಲ್ಲೆ SP ಅವರು ಪತ್ರಿಕಾಗೋಷ್ಠಿ ಮಾಡಿದಾಗ ಅವರು ಹೇಳ್ತಾರೆ, ಇದು ನಡೆದಂತದ್ದು ಏನ್ ಈ ಪರಿಸರದಲ್ಲಿ ಫ್ಯಾಕ್ಟರಿಗಳಿದಾವೆ, ಗುತ್ತಿಗೆ ಬೇಕಾಗಿರುತ್ತೆ, ಕಂಪನಿ ಕಾಂಟ್ರಾಕ್ಟ್ ಬೇಕಾಗಿರುತ್ತೆ. ಈ ಕಾಂಟ್ರಾಕ್ಟಿನ ಟೆಂಡರ್ ವಿಷಯದಲ್ಲಿ ಜಿದ್ದಾಜಿದ್ದಿ ಬೆಳೀತೆ, ಕೊನೆಗೆ ಈ ರೀತಿ ದುರಂತ ಅಂತ್ಯ ಕಾಣುತ್ತೆ. ಹಾಗಾದ್ರೆ ಇಲ್ಲಿ ಬಹುದೊಡ್ಡ ಪ್ರಶ್ನೆ ಬರುವುದು, ಏನ್ ಆ ಕಾಲದಲ್ಲಿ KIDB ಏನ್ ಇಂಡಸ್ಟ್ರಿಗೋಸ್ಕರ ಅಕ್ವಿಜಿಷನ್ ಮಾಡ್ತು, ಅಲ್ಲಿ ಏನಿತ್ತು ಅನ್ನುವಂಥದ್ದು. ಅಲ್ಲಿ ದೇವರ ಕಾಡಿತ್ತು. ಹಾಗಾದ್ರೆ ದೇವರ ಕಾಡು ಬಗ್ಗೆ ಏನು ಅಂತ ಕೇಳಿದಾಗ, ಈಗ ನನ್ನೊಟ್ಟಿಗೆ ಜಯಂತ್ ಸರ್ ಇದ್ದಾರೆ. ಇವರು ಎಲ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥವ್ರು, ಈಗ ಮಾಜಿ ಆಗಿದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ 26 ವರ್ಷದಿಂದ ಇಲ್ಲಿ ಪರಿಸರಕ್ಕೋಸ್ಕರ ಹೋರಾಟ ಮಾಡ್ತಾರೆ. ಇವರ ಮೇಲೆ ಸುಮಾರು ಕೇಸುಗಳು ಬೀಳ್ತವೆ. ಅದಾದ ಮೇಲೆ ಇವರು NGT ಇದೆ ಚೆನ್ನೈನಲ್ಲಿ, ಅಲ್ಲಿ ಸುಮಾರು ಕೇಸ್ಗಳನ್ನ ಇವ್ರು ಹಾಕ್ತಾರೆ. ಕೊನೆಗೆ ಜಡ್ಜ್ಮೆಂಟ್ ಬರುತ್ತೆ, ಏನು ಸುಧಾರಣೆಗಳನ್ನ ಮಾಡ್ಕೋಬೇಕು, ಈ ಪರಿಸರವನ್ನು ಉಳಿಸ್ಬೇಕು ಅನ್ನುವಂಥದ್ದು ಒಂದು ಕೋರ್ಟ್ ಆರ್ಡರ್ ಬರುತ್ತೆ. ಆ ನಂತರ ಇವರು ತಮ್ಮ ಹೋರಾಟವನ್ನು ನಿಲ್ಲಿಸ್ತಾರೆ. ಹೀಗಾಗಿ ಜಯಂತ್ ಅವ್ರ ಹತ್ರ ಅವತ್ತಿನ ಕಾಲದ ಹೋರಾಟದ ಹಾದಿಗಳು ಹೇಗಿದ್ದು, ಯಾಕೆ ಹೋರಾಟ ಮಾಡಿದ್ರು, ದೇವರ ಕಾಡು ಒಳಗೆ ಯಾರಿದ್ರು, ದೇವರ ಕಾಡಿನ ವಿಶೇಷತೆ ಏನಂತ ಹೇಳಿ ನೀವು ಕೇಳಿದಾಗ ದಂಗಾಗುತ್ತೆ ನಿಮಗೆ. ಜಯಂತ್ ಸರ್ ಹತ್ರನೇ ಕೇಳ್ತಾ ಹೋಗ ಅವ್ರ ಹೋರಾಟ ದಿನಗಳೇ ಹೇಗಿದ್ದು, ಕೊನೆಗೆ ಅವ್ರ ಮೇಲೆ ಎಷ್ಟು ಕೇಸ್ ಆಗುತ್ತೆ ಪರಿಸರಕ್ಕೋಸ್ಕರ ಅನ್ನುವಂಥದ್ದು ಅವ್ರ ಹತ್ರನೇ ಕೇಳ್ತಾ ಹೋಗ. ಬನ್ನಿ, ನೀವು ಆ ಪರಿಸರದ ಮೇಲೆ ಏನೇನು ಇಫೆಕ್ಟ್ ಆಗ್ತಿತ್ತಂತ ಬರ್ತಿತ್ತು ನಿಮಗೆ? ಇಲ್ಲಿ ಇಂಡಸ್ಟ್ರಿ ಆದ್ರೆ, ಇಲ್ಲಿ ಉದ್ಯಮಗಳು ಬಂದ್ರೆ, ಇಂಡಸ್ಟ್ರಿ ಆದ್ರೆ ಇದು ಈ ಇಂಡಸ್ಟ್ರಿ ಬೇರೆ ಇಂಡಸ್ಟ್ರಿಗೆ ನಾವು ಇದು ಏನು ತೊಂದರೆ ಇಲ್ಲ, ನಾವು ಬಿಡ್ತೇವೆ ಅಂತ ಹೇಳ್ತಿತ್ತು. ವಿರೋಧನೆ ನಮ್ದು ಓಕೆ ಅಂತಿತ್ತು. ಯಾಕೆ ಅದಕ್ಕೆ ಎದುರುಗಡೆ ನಂದಿಕೂರಲ್ಲಿ ಈ ಕಡೆ ಉಂಟು ನೋಡಿ, ಅದು ಅವರು ಮತ್ತೆ ಲಾಸ್ ಆಗಿ ಹೋದ್ರು. ಲಾಸ್ ಆಗಿ ಹೋದ ಕೂಡಲೇ ನಾವು ಅದಕ್ಕೂ ಜನಜಾಗೃತಿ ಸಮಿತಿ ಅದಕ್ಕೂ ಇದು ಮಾಡಿ 4 ವರ್ಷ ಸ್ಟೇ ಮಾಡಿದೆವು ಅದಕ್ಕೆ ಜಾಗಕ್ಕೆ ಮುಟ್ಟದಾಗೆ. ಅದು ದೇವರ ಕಾಡು ಇತ್ತು 115 ಎಕರೆ. ಏನ್ ಸರ್ ದೇವರ ಕಾಡು? ಅದು 115 ಎಕರೆ ಸರ್ಕಾರಿ ಜಾಗ. ಅದರಲ್ಲಿ ದೇವರ ಕಾಡು ಅಂದರೆ ನಂದಿಕೂರು ದೇವರದ್ದು ವಾಸಸ್ಥಾನ ಅಂತ ಹೇಳಿ. ಅದು ನಾವು ಸಣ್ಣದಿರುವಾಗೆಲ್ಲ ಸ್ಟೋರಿ ಎಲ್ಲ ಬರ್ತಾಯಿತ್ತು. ನನಗೀಗ 65 ವರ್ಷ ಆಯಿತು. ನನ್ನ ಹಿರಿಯರೆಲ್ಲ ಹೇಳ್ತಿದ್ರು. ಮತ್ತು ನಾವು ಇನ್ನೊಂದೇನೆಂದರೆ, ನಮ್ಮ ಪಡುಬಿದ್ರಿಯಲ್ಲಿ ಬ್ರಹ್ಮಸ್ಥಾನ ಧಕ್ಕೆಬಲ್ಲಿ ಅಂತ ಆಗ್ತದೆ, ಅಲ್ಲಿಗೆ ರಾತ್ರಿ ನಾವು ಹೊತ್ತು ಹೋಗುವಾಗ ಮಲ್ಲಿಗೆದೆಲ್ಲ ಪರಿಮಳ ಬರ್ತಾಯಿತ್ತು ಕಾಡಿನಿಂದ. ಅದಕ್ಕೆ ಏನು ಹೇಳ್ತಾಯಿದ್ರು ಮನೆಯವರು ಅಂತ ಹೇಳಿದರೆ, ಅದು ದೇವರದ್ದು ಬಂದದ್ದು ಮರ, ಅಲ್ಲಿಗೆ ಮಲ್ಲಿಗೆದೆಲ್ಲ ಪರಿಮಳ ಅಲ್ಲಿಂದ ಬರುವುದು ಅವರದ್ದು ಅಂತ. ದೇವರು ಬಂದು ಆಶೀರ್ವಾದ ಮಾಡ್ತಾರೆ. ಅಲ್ಲ, ಒಳಗೆ ಇರ್ತಾರೆ ದೇವರು ಆ ಕಾಡಲ್ಲಿ. 7 ಆ ದೇವರ ಕಾಡು 7 ಕಟ್ಟೆ ಇತ್ತು ಒಳಗೆ. ಇಲ್ಲ, ಅದು 4 ವರ್ಷ ನಾವು ಸ್ಟೇ ಮಾಡಿದೆವು. ನಾನು ಬಾಲಕೃಷ್ಣ ಶೆಟ್ಟಿ ಹೋರಾಟ ಮಾಡಿ, ಅವರು ಬಾಲಕೃಷ್ಣ ಶೆಟ್ಟರು ಡೈರೆಕ್ಷನ್ ಹೋಗೋದು, ಕೋರ್ಟಿಗೆಲ್ಲ ಹೋಗೋದು, ನಾನು ನಿಮ್ಮದು ಮೆಡ್ರಾಸ್ ಗ್ರೀನ್ ಟ್ರಿಬ್ಯುನಲ್ಗೆ ಹೋಗೋದು. ಅಂದರೆ ನಾನು ಮೊದಲು ತಮಿಳ್ನಾಡಲ್ಲಿ ಇದ್ದವ, ಹಾಗೆ ತಮಿಳು ಬರ್ತಾಯಿತ್ತು, ನನಗೆ ಈಸಿ ಆಗ್ತಾಯಿತ್ತು ಅಲ್ಲಿ ಮಾತಾಡಲಿಕ್ಕೆಲ್ಲ. ಹಾಗಾಗಿ ನಾನು ಲಾಯರ್ ಹತ್ರ ಮಾತಾಡಲಿಕ್ಕೆಲ್ಲ ನಾನೇ ಹೋಗ್ತಿದ್ದೆ. ಅಫಿಡವಿಟ್ ಎಲ್ಲ ನನ್ನ ಹೆಸರಿಗೆ ಮಾಡೋದು, ಅಲ್ಲಿ ತಗೊಂಡೋಗಿ ಕೇಸಿಗೆ ಹಾಕೋದು ಅಂತೇಳಿ. ಒಳ್ಳೆ ಲಾಯರ್ ನಮಗೆ ಸಿಕ್ಕಿದ್ದು, ಸೂಪರ್ ಅವರು ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಆದ್ದರಿಂದ ನಮಗೆ ಜಡ್ಜ್ಮೆಂಟ್ ಸಿಕ್ಕಿತ್ತು. ಇದಕ್ಕೂ ಜಡ್ಜ್ಮೆಂಟ್ ಸಿಕ್ಕಿತ್ತು. ಅದು ಏನಾಯಿತು ಅಂದರೆ, ಅಲ್ಲಿ ಕೋರ್ಟಲ್ಲಿ ಏನಂದರೆ 4 ವರ್ಷ ಸ್ಟೇ ಕೊಟ್ಟರು ಅದಕ್ಕೆ ಕೋರ್ಟು. ಅದು ಕಾಡು ಹೋಯ್ತು. ನೀವು ಸೂಪರ್ ಅಂದ್ರೆ ನೋಡಲಿಕ್ಕೆ ಅದು ಕಣ್ಣು ಸಾಲದು ಅಂಥ ಕಾಡು ಅದು. ಅಷ್ಟು ಈ ಕಡೆ ಸೈಡ್ ಒಂದು ಕಾಡು, ಆ ಕಡೆ ಒಂದು ಕಾಡು, ಮಿಡ್ಲಲ್ಲಿ ನಮ್ಮದು. ಎಂಥ ಒಂದು ಲೈಫ್ ಅಂದರೆ ಅಂಥದ್ದು ಲೈಫ್ ಇನ್ನು ಜೀವನದಲ್ಲಿ ನೋಡಲಿಕ್ಕಿಲ್ಲ. ದೇವರ ಕಾಡು ಸರ್ವನಾಶ ಆಯಿತು. ಅಂದರೆ 4 ವರ್ಷ. ಅದು ಏನಂದರೆ 4 ವರ್ಷ ಸ್ಟೇ ಮಾಡಿದೆವು. ಕೋರ್ಟಲ್ಲಿ ಒಂದು ಜಡ್ಜ್ ಕೇಳಿದರು, ಅದು RTCಯಲ್ಲಿ ಸರ್ಕಾರ ಅಂತ ಉಂಟು. ನಾವು ಹೇಳುವುದು ದೇವರ ಕಾಡನ್ನು ನಮಗೆ ಕೊಡಿ. ಅದಕ್ಕೆ ನಾನು ಹೇಳಿದೆ, ಪಂಚಾಯತ್ ಪ್ರೆಸಿಡೆಂಟಿಗೆ ಕರೆದು ಹೇಳಿದೆ, ನೋಡಪ್ಪ ಅಲ್ಲಿ ಕೇಳ್ತಾ ಇದ್ದಾರೆ, ಒಂದು ಮಾಡು, ನಿರ್ಣಯ ಮಾಡು, ನಿಮ್ಮ ಒಂದು ಕಾಡು ಅಂತ ಒಂದು ಹೆಸರು
ಯಾವುದಾದ್ರೂ ಸರ್ಕಾರಿ ಡಿಪಾರ್ಟ್ಮೆಂಟ್ ಅಲ್ಲಿ ಬರಲಿ, ಒಂದು ಮಾಡು, ನಿರ್ಣಯ ಮಾಡು. ದೇವರ ಕಾಡು ಪುರಾತನದಿಂದ ಬಂದದ್ದು, ಅದಕ್ಕೆ ಎಲ್ಲರದ್ದು ಆಕ್ರಮಣ ಆಗ್ತಾ ಉಂಟು. ಅದನ್ನು ಸೇಫ್ ಗಾರ್ಡ್ ಮಾಡಲಿಕ್ಕೆ ನಮಗೆ ಅದನ್ನು ಹ್ಯಾಂಡ್ ಓವರ್ ಕೊಡಿ ಅಂತೇಳಿ DC-ಗೊಂದು SP-ಗೊಂದು ಲೆಟ್ರ್ ಹಾಕು, ಅದರ ಕೊಡು ನನ್ನ ಕಾಪಿ, ನಾನು ತಗೊಂಡೋಗಿ ಹಾಕ್ತೀನಿ ಕೋರ್ಟ್ಗೆ. ಅವನು ಕೇಳಲೇ ಇಲ್ಲ. 7 ಕಟ್ಟೆ ಅಂದರೆ 2 ಕಟ್ಟೆ ಹೊರಗೆ ಇತ್ತು, ಮತ್ತು 5 ಕಟ್ಟೆ ಒಳಗೆ ಇತ್ತು. ಅದು ಅಲ್ಲೆಲ್ಲ ಕಟ್ಟೆ ಇತ್ತು ಒಳಗೆ. ಅದವರೆಲ್ಲ ಅಲ್ಲ, ಕಟ್ಟೆ ಮರ ದೊಡ್ಡದು ಮರನೇ. ಅಲ್ಲಿ ಎಲ್ಲ ನಾನು ಹೋಗಿ ಎಲ್ಲ ಫೋಟೋ ಎಲ್ಲ ತೆಗೆದು ಕೋರ್ಟಿಗೆ ಹಾಕಿದ್ದು ಈಗಲೂ ಉಂಟು, ನನ್ನ ಮೊಬೈಲಲ್ಲಿ ಉಂಟು. ಹಸಿರು ಅಂದರೆ ಅಷ್ಟು ಒಳ್ಳೆ ಕಾಡೋದು. ನಾವು ಎಷ್ಟು ಕಷ್ಟಪಟ್ಕೊಂಡು ಗಂಧದ ಮರ ಸಿಕ್ಕಾಪಟ್ಟೆ ಇತ್ತು ಒಳಗೆ, ಮತ್ತು ಬೋಗಿ ಮರ ಇತ್ತು, ಎಲ್ಲ ಒಳ್ಳೆ ಕಾಡೋದು. ಲಾಸ್ಟಿಗೆ ಏನಾಯ್ತು ಅಂದರೆ ಅವರು ಜಡ್ಜ್ ಇವರು ಏನು ಕೊಟ್ಟಿಲ್ಲಲ್ಲ, ಲಾಸ್ಟಿಗೆ ಜಡ್ಜ್ 4 ವರ್ಷ ಸ್ಟೇ ಇದ್ದದನ್ನು ಫಾರೆಸ್ಟಿಗೆ ನೋಟಿಸ್ ಮಾಡಿದರು. ಇವರು ಹೋಗಿ ಹಾಕಿದ್ರು ಅಲ್ಲಿ ಫಾರೆಸ್ಟ್ನವರು, ಇದು ಅಕೇಶಿಯದು ಗಿಡಗಂಟಿಗಳಿರುವ ಪ್ರದೇಶ, ಇದು ಸರ್ಕಾರಿ ಜಾಗ ಅಂತ ಹೇಳಿ ಅಫಿಡವಿಟ್ ಆಗಿದ್ರು. ಅಲ್ಲಿ ಕೇಸ್ ಡಿಸ್ಮಿಸ್ ನಮ್ದು. ಅಷ್ಟು ಹೋರಾಟ ಮಾಡಿ ಪ್ರತಿ 2 ವರ್ಷಕ್ಕೊಮ್ಮೆ ಆಗುತ್ತೆ. ಹೌದು, ಎಲ್ಲಿ ಪಡುಬಿದ್ರಿ. ಹೌದು, ಪಡುಬಿದ್ರಿ ಪೊಲೀಸ್ ಸ್ಟೇಷನ್ ರೋಡಲ್ಲಿ ಮುಂದೆ ಹೋದ್ರೆ ಅಲ್ಲಿ ಸಿಗುತ್ತೆ ಅದು ಧಕ್ಕೆಬಲಿ ಅಂತ. ಆವಾಗ ಏನಂದ್ರೆ ಧಕ್ಕೆಬಲಿ ಅಂದ್ರೆ ಅಲ್ಲಿ ನಿಮ್ಗೆ ದರ್ಶನ, ನೀವು ಹೋಗಿ ನೋಡಿದ್ರೆ ಆ ಪ್ಲೇಸ್ ನೋಡಿದ್ರೆ ನಿಮಗೆ ಮನಸ್ಸಿಗೆ ಅಷ್ಟು ಸಮಾಧಾನ ಆಗುತ್ತೆ. ಯಾರು ರಾತ್ರಿ ಹೋಗಿ ಅಲ್ಲಿ ಮಲಗಿರ್ತಾರೆ, ಎಲ್ಲ ಸಿಕ್ಕ ಬೇರ್ ಮೇಲೆ ಎಲ್ಲ ಮಲಗಿರ್ತಾರೆ, ಅಲ್ಲಿ ಧಕ್ಕೆಬಲಿ ಆಗ್ತಾರೆ. ಬಾಕಿ ಆ ಟೈಮಲ್ಲಿ ಯಾರಾದರೂ ಅಲ್ಲಿ ಮಲಗಿದ್ರೆ ಹಾವು ಗೀವು ಬಂದ್ರೆ ಏನಾಗ್ತದೆ? ಇಲ್ಲಿ ಏನಿಲ್ಲ, ಇಷ್ಟವರೆಗೆ ಒಂದು ಇನ್ಸಿಡೆಂಟ್ ಇಲ್ಲ. ಅಲ್ಲಿ ಪಕ್ಕ ಇದೆ, ಸ್ವಲ್ಪ ಈ ಕಡೆ ಮೊದಲೇ ನಮ್ಮ ಹಿರಿಯರು ಏನೋ ಹೇಳ್ತಿದ್ದಾರೆ ಅಂದ್ರೆ ಅದರಲ್ಲಿ ಬೇರು ಸಿಕ್ಕಾಪಟ್ಟೆ ಉಂಟು, ಬನದ ಥರನೇ ಉಂಟು, ನಾಗ ಬನದ ಥರ ಉಂಟು. ಎಲ್ಲದರಲ್ಲಿಯೂ ಹಾವು ನೇತಾಡ್ತಾ ಇತ್ತಂತೆ. ಒಬ್ಬ ಏನೋ ತಾಗಿಸಿದ ನಂತರ ಹಾವು ಕಾಣೋದು ನಿಂತಿದೆ ಅಂತ ಹೇಳ್ತಾರೆ ನಮ್ಮ ಹಿರಿಯರು. ಅಲ್ಲಿ ಧಕ್ಕೆಬಲಿ ಅಂದರೆ ನಿಮಗೆ ಎಲೆಕ್ಟ್ರಿಕ್ ದೀಪ ಇಲ್ಲ, ಅಲ್ಲಿ ಯೂಸ್ ಮಾಡುವಾಗಿಲ್ಲ, ಅದು ಇಲ್ಲ, ಖಾಲಿ ಎಣ್ಣೆ ದೀಪನೇ. ಅಲ್ಲಿ ಒಂದು 10-10:30 ಸ್ಟಾರ್ಟ್ ಆಗ್ತದೆ ತಂಬಳ ಅಂತ, ಒಂದು ಫಸ್ಟ್ ಆಗ್ತದೆ. ಹೌದು, 1 ಗಂಟೆವರೆಗೆ ಇರ್ತದೆ ತಂಬಳ ಅಂತೇಳಿ. ಆದರೆ ನಾವು ಸಣ್ಣದಿರುವಾಗ ಅದರ ನಂತರ ಫಲಹಾರ ಅಂತ ಅವರು ಮಾಡಿಸೋರು, ಫಲಹಾರ ಅಂತ ಇದು ಇತ್ತು, ಅವಲಕ್ಕಿ ಹಾಲು ಅಂತ, ತೆಂಗಿನಕಾಯಿ ಹಾಲು ಅಂತ, ಅವಾಗ ಬಜಿಲ್ ಪೇರ್ ಅಂತೇಳಿ ನಮಗೆ ಎಲ್ಲರೂ ಅದಕ್ಕೆ ಅದಾದ ಕೂಡಲೇ ಬಂದು ನಾವು ಮಲಗೋದು. ಬೆಳಿಗ್ಗೆ 5 ಗಂಟೆ ಆಗ ಜೋರಲ್ಲಿ ಡಮರ ಬರ್ಸೋದು ಕೇಳ್ತದೆ ನಮಗೆ. ಆವಾಗ ಅಂದರೆ ಲಾಸ್ಟ್ ಎಂಡ್ ಆಗ್ತಾ ಬಂತು ಅಂತ ಲೆಕ್ಕ. ಪ್ರಸಾದ ಕೊಡ್ತಾರೆ, ಪ್ರಸಾದ ಒಂದು ಬೊಂಡ ಎಲ್ಲ ಕೊಡ್ತಾರೆ, ಹಿಡ್ಕೊಂಡು ಬರೋದು ನಾವು. ಮೊದಲೆಂದರೆ ನಮಗೆ ನಿಜವಾಗಲೂ ಎಂದರೆ ನಾನು ಅಷ್ಟೇ ಕಷ್ಟಪಟ್ಟಿದ್ದೆ, ಊಟ ತಿಂಡಿಗೆ ಇಲ್ಲ ನಮಗೆ. ಆವಾಗ ಅದೇ ದೊಡ್ಡದು. ರಾತ್ರಿ ಹೊತ್ತು ಅದೊಂದು ಸಿಗ್ತದಲ್ಲ ಪ್ರಸಾದ, ಅದು ಅವಲಕ್ಕಿ ಸಾಂಬಾರು ಗಿಂಬಾರು ಸೂಪರ್ ಅಲ್ಲಿ. ಅದಕ್ಕೆ ಎಲ್ಲರೂ ಹೋಗೋದು ರಾತ್ರಿ ಧಕ್ಕೆಬಲಿ. ಇದು ಸಂಜೆ ಬೆಳಗ್ಗೆ 5 ಗಂಟೆ ಮುಗಿಯೋದು. 5:30 ಇದು ಪ್ರಸಾದ ಕೊಡ್ತಾರೆ. 6:30 ಅದು ಪಾತ್ರೆಗಳದು. ದೇವರ ಕಾಡಿನಿಂದ ಹೂ ಬರ್ತಿತ್ತು, ಹೂವಲ್ಲ, ಹೂವಿನ ಪರಿಮಳ ಬರ್ತಾ ಇತ್ತು. ನಾವು ಹೋಗುವಾಗ ರೋಡಲ್ಲಿ, ಅದೇ ರೋಡಲ್ಲಿ ಹೋಗುದು ನಾವು. ದೇವರ ಕಾಡಿ ಬದಿಗೆ ನಾವು ಹೋಗುದು ರೋಡು. ಆವಾಗ ಸಪ್ರ ರೋಡು, ಈಗ ಹೈವೇ ಆಗಿದೆ, ಸ್ವಲ್ಪ ಸಪ್ರ ಇತ್ತು. ಅಲ್ಲಿ ಹೋಗುವಾಗ ಪರಿಮಳ ಎಲ್ಲ ಬರ್ತಿತ್ತು. ಅದನ್ನು ಹೇಳ್ತಾ ಇದ್ರು, ದೇವರು ಬಂದಿರ್ಬೇಕು ಅಲ್ಲಿ ಕಾಡಿಗೆ. ಶುಕ್ರವಾರ ಜಾಸ್ತಿ, ಅದು ದೇವರ ಕಾಡು ಅಂತ ಹೇಳಿ ಅದಕ್ಕೆ ಹೆಸರು. 7 ಕಟ್ಟೆ ಉಂಟು ಅದು ಒಳಗೆ. ಸೊ ಇದಾದ ಮೇಲೆ ಸರ್, ಈ ಪರಿಸರಕ್ಕೆ ಏನು ಮತ್ತೆ ಇಫೆಕ್ಟ್ ಆಗುತ್ತೆ ಅಂತ 1997 1997ರಲ್ಲಿ ಪರಿಸರ ಇಲಾಖೆ ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ ಪರ್ಮಿಷನ್ ಕೊಟ್ಟಿತ್ತು. ಅದು ಕ್ಲಿಯರ್ ಕಟ್ ಕೊಟ್ಟಿದ್ದಾರೆ. ಎಲ್ಲ ಅವನು ಒಂದೊಂದು ಏನು ಮಾಡಬೇಕು ಎಲ್ಲ ಕೊಟ್ಟಿದೆ. ಅದು ನಮ್ಮ ಉಡುಪಿ DC ಆಫೀಸಿಗೂ ಅದನ್ನು ಲಗತ್ತಿಸಬೇಕು ಆರ್ಡರನ್ನು ಅಂತ ಹೇಳಿದ್ದಾರೆ. ಇವರು ಯಾರು ನಮಗೆ ಗೊತ್ತಾಗ್ತದೆ ಅಂತೇಳಿ ಉಡುಪಿಯವರು ಡಿಸ್ಟ್ರಿಕ್ಟ್ ಇದು DC ಅವರ ಆಫೀಸಲ್ಲಿ ನಮಗೆ ಕಂಡು ಬಂದಿಲ್ಲ, ಯಾರು ಹೇಳಲಿಲ್ಲ. ಸೈಡ್ ಎಫೆಕ್ಟ್ ಅಂದರೆ ಅದರಲ್ಲಿ ಕ್ಲಿಯರ್ ಕೊಟ್ಟಿದ್ದಾರೆ. ಕಲ್ಲಿದ್ದಲನ್ನು ನೀವು ರೋಡ್ ಟ್ರಾನ್ಸ್ಪೋರ್ಟ್ ಆಗಲಿ ಬೇರೆ ಯಾವ ಟ್ರಾನ್ಸ್ಪೋರ್ಟಲ್ಲಿ ತಗೊಂಡು ಹೋಗ್ಲಿಕ್ಕಿಲ್ಲ. NMPಟಿಂದ ಡೈರೆಕ್ಟು ಕನ್ವೆಯಲ್ಲಿ ತಗೊಂಡು ಹೋಗ್ಬೇಕು, ಪೈಪಲ್ಲಿ ತಗೊಂಡು ಹೋಗ್ಬೇಕು ಅಂತ ಇತ್ತು. ಇವರಿಗೆ ಅದು ಮಾಡಲಿಕ್ಕೆ ಆಗಿಲ್ಲ. ಲಾಸ್ಟ್ಗೆ ಏನು ಮಾಡಿದ್ರು, ಇವರು ಲಾರಿಯಲ್ಲಿ ಹಿಡ್ಕೊಂಡು ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಲಾರಿಯನ್ನು ನಾವು ಏನೋದು ಇಲ್ಲಿ ಅನ್ಲೋಡ್ ಮಾಡಿಸಿದ್ರು ನಂದಿಗುರಲ್ಲಿ. ಎಲ್ಲಿ ಹೋಗ್ತೀರಿ ನೀವು, ಲಾರಿ ಎಲ್ಲಿ ಉಂಟು, ಪರ್ಮಿಷನ್ ತೋರಿಸಿ ತಗೊಂಡು ಹೋಗು. ನಮ್ಮ ಮೇಲೆ ಒಂದು ಕೇಸು, ಅದಕ್ಕೊಂದು ಕೇಸು ತಡೆದ್ರು ಅಂತೇಳಿ ಆಯಿತು. ನೆಕ್ಸ್ಟ್ ಏನು ಮಾಡಿದರು, ಟ್ರೈನಲ್ಲಿ ಟ್ರೈನಲ್ಲಿ ಪರ್ಮಿಷನ್ ಇಲ್ಲ, ಟ್ರೈನಲ್ಲಿ ತಗೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅರ್ಬೆನ್ಸಿ ಅದು ನೀರು ತಗೊಳ್ಲಿಕ್ಕಿಲ್ಲ ಅವರಿಗೆ ನಿಜವಾಗಲೂ. ಫಸ್ಟಿಗೆ ಇವರು ಸಮುದ್ರ ತಗೊಳ್ಳಿಕ್ಕೆ ಇಲ್ಲ. ನಿಟ್ಟೆ ಹತ್ರ ಒಂದು ಡ್ಯಾಮ್ ಎಲ್ಲ ಅರ್ಧ ಆಗಿದೆ, ಅದರದ ನೀರು ಅಂತೇಳಿ ಇವರೆಲ್ಲ ಅರೇಂಜ್ಮೆಂಟ್ ಮಾಡಿದ್ದು. ತೆಗೆದೋದು ಇವರು ಸಮುದ್ರದ ಹೇಗೆ ಮಾಡಿದ್ರು ಅಂದರೆ, ಒಂದು ಔಟ್ಲೆಟ್ ಹೋಗ್ತದೆ ಒಳಗೆ, ಒಂದು ಔಟ್ಲೆಟ್ಲಿಂದ ತೆಗಿಬೇಕು. 2 ಪೈಪ್ ಆಗ್ತದೆ, 2 ಪೈಪ್ ಲೈನ್ ಉಂಟು ಅದರಲ್ಲಿ. ಅದಕ್ಕೆ ಡಿಫ್ರೆನ್ಸ್ ಉಂಟು. ಒಂದು ಪೈಪಿಂದ ಒಂದು ಪೈಪು ಉದ್ದಕ್ಕೆ ಇಷ್ಟೇ ದೂರದಲ್ಲಿ ಹಾಕಬೇಕಂತ ಉಂಟು. ಇವರು ಅದೇನಾದರೂ ಸಮುದ್ರ ಅಲೆಗೆ ಅದೆಲ್ಲ ತುಂಡೇ ಆಗೋದು. ಇವರು ಅದಕ್ಕೆ ಏನು ಪ್ರೊಸೀಜರ್ ಮಾಡಲಿಕ್ಕೆ ಆಗಿಲ್ಲ. ಹಾಗಾಗಿ ಏನಾಯಿತು,
ಯಾವಾಗಲೂ ಮೀನು ಬರುವುದು ಮೊಟ್ಟೆ ಇಡ್ಲಿಕ್ಕೆ ಸೀಶೋರ್ ಬದಿಗೆ ಬರ್ತದೆ ಅವು ಆಗ ಸ್ವಲ್ಪ ಹೀಟ್ ಇರ್ತದೆ, ಬಿಸಿ ಇರುವಾಗ ಬರ್ತದೆ ಅದು. ಯಾವುದು ಸಿಕ್ಕೆಗಾಲದಲ್ಲಿ ಜಾಸ್ತಿ ಅದು ಮೀನು ಉತ್ಪತ್ತಿ ಇಡ್ಲಿಕ್ಕೆ ಅಂತ ಮೇ ಜೂನು ಜುಲೈ ಬರ್ತೇವೆ. ಬರುವಾಗ ಇವ್ರದ್ದು ಬುಡದಲ್ಲಿಯೇ ಹೋಗುದು ಈ ಗಲೀಜು ನೀರು ಎಲ್ಲ ಸಂತಾನಾಕ್ಷ. ಬೆಂಗಳೂರಿಂದ ಈ ಎಲ್ಲ ಕಾರವಾರ ಹೋಗಿ ಅಲ್ಲಿ ಗಲಾಟೆ ಅವ್ರದ್ದು ಅಲ್ಲಿ ಅವ್ರದ್ದು ಗಲಾಟೆ. ಫಿಶರ್ ಮ್ಯಾನ್ಗಳದ್ದು ನಮ್ಮ ಏರಿಯಾಕ್ಕೆ ಹೇಗೆ ಬಂದಿರಿ ಅಂತೇಳಿ ಇವರಿಗೆ ಸಿಗುದಿಲ್ಲ ಅಂತ ಆ ಕಡೆ ಹೋಗು. ಇದು ಆವಾಗ ಜೋರಿತ್ತು, ನಮ್ಮ ಸ್ಟಾರ್ಟಿಂಗ್ ಆಗುವಾಗ ಜೋರಿತ್ತು. ಇದು ನೀವು ಹೇಳೋದು ಮಂಗಳೂರು ಮತ್ತೆ ಉಡುಪಿ ಕರಾವಳಿ ಭಾಗದಲ್ಲಿ ಮೀನು ಸಿಗ್ತಾ ಇರುತ್ತೆ. ಸಮಯದಲ್ಲಿ ದೊಡ್ಡ ಹೋರಾಟ ಮಾಡ್ತೀರಾ, ನಿಮ್ಮ ಮೇಲೆ ಸುಮಾರು ಕೇಸ್ಗಳಾಗಿದೆ. ಏನ್ ಸರ್ ಕತೆ ಆಕ್ಚುಲಿ ಇರೋದು, ಯಾಕೆ ಪ್ರಾರಂಭವಾಗುತ್ತೆ? ಯಾಕಂದ್ರೆ ನಾನು ಮೊದಲಾಗಿ ಫಸ್ಟಿಗೆ ಇಲ್ಲಿಗೆ ಬಂದದ್ದು ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಓಡಿಸಿದ್ದೇವೆ ನಾವು. 2-3 ಎಲ್ಲ ಬಂತು, ಅದನ್ನೆಲ್ಲ ಊರಿನವರು ಓಡಿಸ್ರು. ಆವಾಗ ನಾನು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿಲ್ಲ. ಇದು ಯಾವಾಗ ನಾನು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನನಗೆ ಒಂದು ಟರ್ನಿಂಗ್ ಪಾಯಿಂಟ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದರೆ, ಫಸ್ಟಿಗೆ ಇವರು ಅಂತ ಹೇಳಿ ಒಂದು ಕಂಪನಿ ಬಂತು ಇಲ್ಲಿಗೆ ನಮ್ಮ ಊರಿಗೆ. ಬಂದ ಕೂಡಲೇ ಅವರು ಹೆದರಿಯೇ ಕೆಲಸ ಮಾಡ್ತಾ ಇದ್ದರು. ಏನಂದರೆ ಅವರು ಗ್ರೌಂಡ್ ಲೆವೆಲ್ ಮಾಡಿ 400 ಕೋಟಿಗೆ ಅವರು ಲೆವೆಲ್ ಮಾಡಿ ಇವರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಯಾರಿಗೆ ಹ್ಯಾಂಡ್ ಓವರ್ ಮಾಡುವ ಕಾಂಟ್ರಾಕ್ಟಲ್ಲಿ ಅವ್ರು ಬಂದದ್ದು. ಆ್ಯಕ್ಚುಲಿ ಇದು ವಿದ್ಯುತ್ ಉತ್ಪಾದನೆ ಅಂದರೆ ಇದು ಮಂಗಳೂರಿಗೆ ಒಂದು ಅದಕ್ಕೆ ನೆನಪು ಬರ್ತಾ ಇಲ್ಲ ನನಗೆ. ತುಂಬ ಟೈಮ್ ಆಯ್ತು. ಆಕ್ಸಿಡೆಂಟ್ ಆದಮೇಲೆ ಸ್ವಲ್ಪ ನೆನಪು ಶಕ್ತಿ ಕಮ್ಮಿ ಆಗಿದೆ ನನಗೆ. ಇದರಿಂದಲೇ ನನಗೆ ಆಕ್ಸಿಡೆಂಟ್ ಆಗಿ ಭಾಳ ಸೀರಿಯಸ್ಸಲ್ಲಿ ನಾನು ಬದುಕಿ ಬಂದದ್ದು, ಭಾಳ ದೊಡ್ಡ ವಿಚಾರದಲ್ಲಿ ಬಂದದ್ದು. ನಾನು ಮಂಗಳೂರಲ್ಲಿ ಒಂದು ಅದು ಏನೋ ಹೆಸರು ಉಂಟು, ಅವರು 50 ಮೆಗಾವ್ಯಾಟಿಗೆ ಬಂದದವರು. ಇಲ್ಲಿ ಬಂದು ಅದನ್ನು 400 ಮೆಗಾವ್ಯಾಟ್ ಅಂತ ಮಾಡಿದರು. 400 ಮೆಗಾವ್ಯಾಟಿಗೆ ಬರುವಾಗ ಇಲ್ಲಿ ಅದಕ್ಕೆ 400 ಮೆಗಾವ್ಯಾಟಿಗೆ ಸರಿಯಾಗಿ ಅವರಿಗೆ ಮೆಷಿನರಿ ಸಿಗುವುದಿಲ್ಲ. ಅದಕ್ಕಾಗಿ ಇವರು ಏನು ಮಾಡಿದ್ದಾರೆ ಅಂದರೆ 100 ರೂಪಾಯಿ ಸ್ಟಾಂಪ್ ಪೇಪರಲ್ಲಿ ಚೈನಾದಿಂದ ಕ್ಲೋಸ್ ಆದ ಕಂಪನಿಗಳನ್ನು ಪರ್ಚೇಸ್ ಮಾಡಿಕೊಂಡು ಬಂದು ಇಲ್ಲಿ 115 ಮೆಗಾವ್ಯಾಟದು 115 ಮೆಗಾವ್ಯಾಟದ್ದು ಇಲ್ಲಿಗೆ ಎರೇಷನ್. ಅದು ಆವಾಗ ನಾವು ಡಾಕ್ಯುಮೆಂಟ್ ಎಲ್ಲ ಹೊರಗೆ ಹಾಕಿದ್ದೇವೆ. ಅದನ್ನು 100 ರೂಪಾಯಿ ಸ್ಟಾಂಪ್ ಪೇಪರಲ್ಲಿ ಇವರು ತಗೊಂಡು ಬಂದದ್ದು ಅಲ್ಲಿ ಚೈನಾದಿಂದ. ಅದೇ ಈಗ ಇರುವುದು ಎಲ್ಲ ಇಕ್ವಿಪ್ಮೆಂಟ್ ಚೈನಾದ್ದು. ಹಾಗಾಗಿ ಇವರಿಗೆ ಅದು ಇವರು ಹೇಳಿದಾಗೆ ಅದು ಕಂಪನಿ ಕೇಳ್ತಾ ಇಲ್ಲ. ಹಾಗಾಗಿ ಇವರು ಬಂದು ಫಸ್ಟಿಗೆ ಏನು ಮಾಡಿದ್ದಾರೆ ಅಂದರೆ, ಅದಕ್ಕೆ ಕಂಪನಿ ಬಹಳ ಸ್ಟ್ರಿಕ್ಟ್ ಇತ್ತು. ಆವಾಗ ಜೋರಲ್ಲಿ ನಾವು ಹೋರಾಟ ಮಾಡ್ತಿದ್ದೆವು, ಯಾರು ಜಾಗ ಕೊಡಲಿಕ್ಕೆ ಬಿಡ್ತಿರ್ಲಿಲ್ಲ. ಎಷ್ಟು ಜನ ಇದ್ದಾರೆ ಸರ್ ಹೋರಾಟದಲ್ಲಿ? ಆವಾಗ ನಾವು ಅಂದರೆ ಇಡೀ ಊರೇ ಇತ್ತು. ಹೋರಾಟದ ಉದ್ದೇಶ ಏನು? ಉದ್ದೇಶ ಏನಂದರೆ, ನಮ್ಮ ಜಾಗವು ಇದರಲ್ಲಿ ಸೆನ್ಸಿಟಿವ್ ಏರಿಯಾದಲ್ಲಿ 8ನೇ ಒಂದು ಜಾಗ ನಮ್ಮದು ಅಂತೇಳಿ ಪ್ರೂವ್ ಆಗಿದೆ. ಇದಕ್ಕೆ ಕ್ಯಾರಿಂಗ್ ಕೆಪಾಸಿಟಿ ಮಾಡುವ ಜಾಗ ಅಲ್ಲ ನಮ್ಮದು, ಕೃಷಿ ಪ್ರಧಾನ ಜಾಗ ಅದು. ಅದೇ ಕೃಷಿ ಪ್ರಧಾನ. ಅವರು ಅವಾಗ ಮಿನಿಸ್ಟರ್ ಆಗಿದ್ರು. ಇಲ್ಲಿ ಆಶ್ಬಾಂಡ್ ಅಂತ ಬಂದದ್ದು ನಮ್ಮ ಎಲ್ಲೂರಿಗೆ. ಪಡುಬಿದ್ರಿ ಈಗ ಬಂತು ನೋಡಿ, ಅಲ್ಲಿಗೆ ಪ್ಲಾಂಟ್ ಬರೋದು, ನಮ್ಮಲ್ಲಿಗೆ ಆಶ್ಬಾಂಡ್ ಏರಿಯಾ ಅಂತ ಬಂತು. ಅವರು ಡೈರೆಕ್ಟ್ ಇಲ್ಲಿ ಬಂದರು. ಅವರ ಪರಿಸರ ಇಲಾಖೆ ಮಿನಿಸ್ಟರ್ ಆಗಿದ್ದರು. ಅವರು ಬಂದು ಇಲ್ಲಿ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವರ ರಿಪೋರ್ಟು ನನ್ನ ಹತ್ರ. ಈಗ ಅದು ಜಾಗ ಚೇಂಜ್ ಮಾಡಿದ್ರೆ ನಾವು ಹಳೆ ಮನೆಯಲ್ಲಿ ಎಲ್ಲ ಇತ್ತು ನನ್ನ ಹತ್ರ. ಸೂಕ್ಷ್ಮ ಪ್ರದೇಶ ಅಂತ ಹೇಳಿದ್ರೆ ಏನ ಸೂಕ್ಷ್ಮ ಪ್ರದೇಶದಲ್ಲಿ ಏನೇನು ಬರುತ್ತೆ ಪರಿಸರದ ವಿಷಯ? ಪರಿಸರ ಅಂದರೆ ಅದನ್ನು ತಡ್ಕೊಳ್ಳೋ, ಇದು ಭೂಮಿಗೆ ತಡ್ಕೊಳ್ಳೋ ಈ ಪ್ಲಾಂಟನ್ನು ಇಲ್ಲಿಗೆ ಅದು ಸೂಟೇಬಲ್ ಅಲ್ಲ, ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಈ ಭೂಮಿಗೆ, ನಮ್ಮ ಭೂಮಿ. ಅದು ರಿಪೋರ್ಟ್ ಹಾಗೆ ಇತ್ತು. ಅದು ಕೃಷಿ ಫುಲ್ಲು ಕೃಷಿ ಇತ್ತು, ಮತ್ತು ಕಾಡು, ಸಿಕ್ಕಾಪಟ್ಟೆ ಕಾಡು ಇತ್ತು. ನಮಗೆ ಹೇಗೆ ಇತ್ತು ಅಂತ ಹೇಳಿದರೆ, ಆವಾಗ ನಿಮಗೆ ಚಳಿಗಾಲದಲ್ಲಿ ಸಿಕ್ಕಾಪಟ್ಟೆ ಚಳಿ, ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಮಳೆ, ಕಾಲದಲ್ಲಿ ಕೂಲಾಗಿರುತ್ತೆ, ಕಾಲದಲ್ಲಿ ಕೂಲಾಗಿತ್ತು. ಮತ್ತು ನೀರಿನ ವ್ಯವಸ್ಥೆ ನಮಗೆ ಯಾರಿಗೂ ತೊಂದರೆ ಆಗ್ತಿರ್ಲಿಲ್ಲ. ಅಷ್ಟು ಒಳ್ಳೆ ನೀರು, ನೋಡ್ಲಿಕ್ಕೆ ಎಲ್ಲ ವನ್ಯ ಮೃಗಗಳು ನಮಗೆ ಸಿಗ್ತಾ ಇತ್ತು. ಪರಿಸರದಲ್ಲಿ ಯಾವ ಪ್ರಾಣಿ ನೀವು ನೆನಪು? ನನಗೆ ಮುಳ್ಳಂದಿ ನೋಡಿದೆ, ನಾನು ಹಂದಿ ನೋಡಿದ್ದೇನೆ. ಹಂದಿ ನನಗೆ ತುಳಿದು ನಾನು ಬಿದ್ದು ಆಕ್ಸಿಡೆಂಟ್ ಆಗಿ ಅದು ನನಗೆ ಕಣ್ಣಾರೆ ನೋಡಿದ್ದಾನೆ ಹಂದಿಯನ್ನು. ನವಿಲುಗಳು ಸಿಕ್ಕಾಬಟ್ಟೆ, ಮತ್ತು ನಾರಿ ಇದೆ ಎಲ್ಲ. ಇಲ್ಲಿಗೆ ಏನು ಇದು ಉಂಟು, ಹುಲಿ ಸಿಂಹಗಳು ಬಿಟ್ಟು, ಆನೆ ಬಿಟ್ಟು ಬಾಕಿದೆಲ್ಲ ನಮ್ಮ ಏರಿಯಾದಲ್ಲಿ ಕಾಣಲಿಕ್ಕೆ ಸಿಗ್ತಾಯಿತ್ತು. ಕಾಡುಕೋಣ ಸಿಗ್ತಾ ಇರಲಿಲ್ಲ. ಅದು ಮತ್ತೆ ಅದರ ಸುದ್ದಿ ಎಲ್ಲ ಬರ್ತಾಯಿತ್ತು, ಅಲ್ಲಿ ಬಂದು ಇಲ್ಲಿ ಬಂತು ಅಂತೇಳಿ, ಕಾಡಿತ್ತಲ್ಲ ಅಂತೇಳಿ. ಅದನ್ನು ಇವರು ವಿದೌಟ್, ಅದು ನನ್ನ ಹತ್ರ ಡಾಕ್ಯುಮೆಂಟ್ ಇತ್ತು, 432 ಎಕರೆ ವಿದೌಟ್ ಫಾರೆಸ್ಟ್ದು ಅನುಮತಿ ಇಲ್ಲದೆ ಕಡ್ದು ಎಲ್ಲ. ಅದಕ್ಕೆ ಅವರು ನಾವು ಕಂಪ್ಲೇಂಟ್ ಎಲ್ಲ ಮಾಡಿದ ಮೇಲೆ 2 ಕೋಟಿ ಪೆನಲ್ಟಿ ಕಟ್ಟಿದ್ದಾರೆ ಅಂತ. ಅವರದ್ದು ಇರುವಾಗ ಸಿಕ್ಕಾಪಟ್ಟೆ ಹ್ಯಾರಸ್ಮೆಂಟ್, ಎಲ್ಲರಿಗೂ ಸಿಕ್ಕಾಪಟ್ಟೆ ಹ್ಯಾರಸ್ಮೆಂಟ್. ಅಂದರೆ ಇವರು ಜಾಗ ಹೇಗೆ ಎಕ್ವೈರ್ ಮಾಡಿದ್ರೆ ಅದು ಹೇಳ್ತೇನೆ ನಾನು. ಅವ್ರಿಗೆ ಏನು ಮಾಡೋದಂದರೆ, ಈಗ ಅಣ್ಣ ತಮ್ಮಂದ್ರೆ 3 ಜನ ಇದ್ದೇವೆ ನಾವು. 3 ಜನದ್ದು ಅವರು ಇಡೀ ಆಸೆಯದ್ದು ಎಲ್ಲ ತೆಗೆದು RTC ಅದನ್ನು 3 ಪಾಲು ಮಾಡೋದು ಅವರೇ. ಅವರು 2 ಅಲ್ಲಿದ್ದಾರೆ, ದೂರದಲ್ಲಿದ್ದಾರೆ. ಒಬ್ಬ ಮಾತ್ರ ಊರಲ್ಲಿ ಇರ್ತಾನೆ ಸಾಗುವಳಿ ಮಾಡಿಕೊಂಡು. ಅವನಿಗೆ ಗೊತ್ತಿಲ್ಲದಾಗೆ ಅಲ್ಲಿ ಹೋಗಿ, ನಿಮ್ಮದು ಇಷ್ಟು ಪಾಯಿಂಟ್ ಇದು ಉಂಟು ಪಾಟ್, ನಿಮಗಿದು ಇಷ್ಟು ಬರುತ್ತೆ, ನೀವು ಒಂದು ಅಗ್ರಿಮೆಂಟಿಗೆ ಸೈನ್ ಮಾಡಿ ಕೊಡಿ, ನಿಮ್ಮ ಪೇಮೆಂಟ್ ನಿಮಗೆ ಕೊಡ್ತೇನೆ ಅಂತ. ಅವಾಗ ಏನು ಜುಜುಬಿ 4,56,000 ಒಂದು ಎಕರೆ ನಮಗೆ ಕೊಟ್ಟದ್ದು 4,56,000.
ಆವಾಗ ಸ್ಟಾರ್ಟಿಂಗ್. ಹಾಗೆ ಅವರಿಗೆ ದುಡ್ಡು ಸಿಕ್ಕಿದ್ರೆ ಅದೇ ದೊಡ್ಡದಲ್ಲ, ಅಲ್ಲಿ ದೂರದಲ್ಲಿ ಕೂತವರಿಗೆ. ಇಲ್ಲಿ ಏನಂದ್ರೆ ಕೃಷಿ ಪ್ರಧಾನ ಜಾಗಗಳು ಎಲ್ಲರೂ ಮುಂಬೈಯಲ್ಲಿ ಕೆಲಸ ಮಾಡೋದು. ದೂರಲ್ಲಿ ಬೊಂಬಾಯಿ, ಬ್ಯಾಂಗ್ಳೂರು, ಮದ್ರಾಸ್ ಎಲ್ಲ ಕೆಲಸ ಮಾಡ್ತಾ ಇದ್ರು. ಅವರಿಗೆ ಪಾಪ ಈ ವಿಷಯ ಅನ್ನೋದು ಅವ್ರಿಗೆ ದುಡ್ಡು ಸಿಕ್ಕಿದ್ರೆ ಆಯ್ತು. ಇವನು ತಮ್ಮನಿಗೆ ಗೊತ್ತಿಲ್ಲ, ಊರಿನಲ್ಲಿ ಯಾರಿದ್ದಾನೆ ಅವನಿಗೆ ಗೊತ್ತಿಲ್ಲದೆ ಇವ್ರು ದುಡ್ಡು ತಗೊಳ್ಳು. ಮರು ದಿವಸ ಇಲ್ಲಿ JCB ಬಂತು. ಇಲ್ಲಿ ಮೊದಲು ಇದ್ದದ್ದೇ ಒಂದು, ಇಲ್ಲಿ ಅವರು ಮುಲ್ಕಿಯವರು ಒಂದು ಅಂತೇಳಿ ನನಗೂ ಗೊತ್ತಿದ್ದ ಮಟ್ಟಿಗೆ ಫಸ್ಟಿಗೆ ದೊಡ್ಡ ಕಾಂಟ್ರಾಕ್ಟ್ಗಳು ಅವರು ಹೆದರಿಕೊಂಡೇ ಬಂದದ್ದು ಒಳಗೆ. ನಮಗೆ ಅಷ್ಟು ಹೆದರಿಕೆ, ನಮ್ಮನ್ನು ಪೊಲೀಸ್ ಇಟ್ಟು ಅರೆಸ್ಟ್ ಮಾಡಿದ್ದಾರೆ, ಎಲ್ಲವೂ ಆಗಿದೆ. ಈ ಪರಿಸರದ ಹೋರಾಟಕ್ಕೆ ಪರಿಸರದ ಇದೆ, ನಾವು ಬಿಡುವುದಿಲ್ಲ ಅಂತೇಳಿ ಅವರು ಕಾಂಟ್ರಾಕ್ಟ್ಗಳು ಬಂದರೆ ಒಳಗೆ ಬಿಡ್ತಿರ್ಲಿಲ್ಲ. ಇಂಡಸ್ಟ್ರಿ ಬರಬಾರ್ದು ಅದನ್ನಂತೇಳಿ. ಯಾಕಂದರೆ ಸಾಗರದಾರ ಅಂತೇಳಿ ನಮ್ಮದು ಜನಜಾಗೃತಿಯದ್ದು ಒಬ್ಬರು ಸೈಂಟಿಸ್ಟ್ ಗೊತ್ತಿದ್ದ ಸೈಂಟಿಸ್ಟ್, ಅವರು ಕೊಟ್ಟ ರಿಪೋರ್ಟ್ ಪ್ರಕಾರ ನಮಗೆ ಗೊತ್ತಾಯ್ತು ಎಲ್ಲ. ಇದು ಹಾಳಾಗ್ತದೆ, ನಮ್ಮ ಊರು ಹಾಳಾಗ್ತದೆ, ಇದು ಕಂಪನಿ ಬಂದರೆ ಪರಿಸರ ಕಂಪ್ಲೀಟ್ ಹೋಗುತ್ತೆ. 20 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ರೌಂಡಲ್ಲಿ ಅವ್ರನ್ನ ಮಾಡಲಿಕ್ಕೆ ಇನ್ನೂ ಬಿಟ್ಟಿದ್ರೆ ನಾವು NGTಯಲ್ಲಿ ಹೋಗಿ ಮೆಡ್ರಾಸಲ್ಲಿ ಹೋಗಿ ಕೋರ್ಟಲ್ಲಿ ಜಡ್ಜ್ಮೆಂಟ್ ಬಂದದ್ರಿಂದ ಆಯಿತು. ಜಡ್ಜ್ಮೆಂಟಲ್ಲಿ ಏನು ಹೇಳಿದ್ರೆ ಅಂದರೆ 3rd 4th ಸ್ಟೇಜ್ ಮಾಡಬಾರ್ದು, ಅಂದರೆ ಪುನಃ ಒಂದು 115 ಮೆಗಾವಾಟದ್ದು ಮಾಡುವುದಂತ ಇದ್ದರು ಅವರು. ಅದು ಮಾಡಬಾರ್ದು. ಎರಡನೇದಾಗಿ ಇಲ್ಲಿ ಎಲ್ಲ ಉಡುಪಿ ಡಿಸ್ಟ್ರಿಕ್ಟದು ಆಫೀಸರ್ಗಳೆಲ್ಲ ಇವರಿಗೆ ಸಾಥ್ ಕೊಟ್ಟಿದ್ದಾರೆ ಅಂತ ಇದರಿಂದ ತಿಳಿದು ಬರ್ತದೆ ಡಾಕ್ಯುಮೆಂಟಿಂದ. 4ನೇದು ಯಾಕೆಂದರೆ ಕ್ಲೋಸ್ ಮಾಡಲಿಕ್ಕೆ ಹೇಳಲಿಕ್ಕೆ ಬರೋದಿಲ್ಲ. ಕರ್ನಾಟಕಕ್ಕೆ ಎಲೆಕ್ಟ್ರಿಸಿಟಿ ಅಂತ ಹೇಳ್ತಾರೆ. ನಿಜವಾಗಲಿ ಅಂದರೆ ಕರ್ನಾಟಕ ಗೌರ್ಮೆಂಟ್ ಟೋಟಲ್ ಎಲ್ಲ ಎನರ್ಜಿ ಒಟ್ಟು ಸೇರಿ 29 ಮೆಗಾವಾಟ್ ವಿದ್ಯುತ್ ಇದೆ. 29,000 ಕರ್ನಾಟಕ ಬೇಕಾದ 19,000 ಮೆಗಾವಾಟ್ ಮತ್ತು ಉಳಿತದೆ. ಅವರು ಅದನ್ನು ಇದ್ದದನ್ನು ಹಾಗೆ ಕಂಟಿನ್ಯೂ ಮಾಡಲಿ, ಪೊಲ್ಯೂಷನಲ್ಲಿ ಕಮ್ಮಿ ಮಾಡಬೇಕು. ಮತ್ತು ಪೊಲ್ಯೂಷನ್ ಸೆಂಟ್ರಲ್ ಪೊಲ್ಯೂಷನ್ ನಾವು ಅಂದರೆ ಸುತ್ತಮುತ್ತ ಎಲ್ಲ ರೈತರಿಗೆಲ್ಲ ಹಾನಿಯಾಗಿದೆ ಅಂತ ಅದನ್ನು ತಿಳಿಸಿದ್ದೇವೆ ಕೋರ್ಟಿಗೆ. ಅದಕ್ಕೆ ಕೋರ್ಟ್ ಏನು ಹೇಳಿತಂದರೆ 52 ಕೋಟಿಯನ್ನು ಇಮಿಡಿಯೇಟು ಸೆಂಟ್ರಲ್ ಪೊಲ್ಯೂಷನ್ ಬೋರ್ಡಲ್ಲಿ ಇಡಬೇಕು. ಅದನ್ನು DC ಅವರದ ಮುಖಂಡತ್ವದಲ್ಲಿ ಎಲ್ಲರಿಗೂ ಡಿಸ್ಪಸ್ ಮಾಡಬೇಕು ಅಂತ ಹೇಳಿದೆ. ಅದರ ಒಟ್ಟಿಗೆ ನಮ್ಮ ಜನಜಾಗೃತಿ ಸಮಿತಿಗೆ 1 ಲಕ್ಷ ಕೋಟಿದು ಫೀಸ್ ಕಟ್ಟಬೇಕು ಅಂತ ಹೇಳಿದೆ. ಮತ್ತು 3rd 4th ಮಾಡಬಾರ್ದು ಅಂತ ಇದು ಆರ್ಡ್ರ್ ಕೊಟ್ಟಿದೆ. ಈಗ ಇದು ಕಾಪಿಯನ್ನು ಈಗ ನಾನು ತಮಗೂ ಒಂದು ಕಾಪಿಯನ್ನು ಈಗ ವಾಟ್ಸಪ್ ಮಾಡಿದ್ದೇನೆ. ಅದು